ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಭಕ್ತಿಯ ಪ್ರಣಾಮಗಳು. ಸ್ಥೂಲವಾದ ದೇಹ ಜಾಗೃತ ಅವಸ್ಥಾ, ಒಂದು ದಿನದ ಅವಧಿಯಲ್ಲಿ ಈ ಸ್ಥೂಲ ದೇಹದ ಒಂದು ಸಾಧನದಿಂದ ವಿರಾಟವಾದ ವಿಸ್ತಾರವಾದ ಈ ಜಗತ್ತನ್ನ ದೇವತೆಗಳ ಸಹಕಾರದಿಂದ ಜೀವನು ಭೋಗಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಒಂದು ದಿನಕ್ಕ ಇಷ್ಟಂತ ಅವಧಿ ಅದ. ಅವಧಿಯ ತುಂಬೆಲ್ಲ ಇಂದ್ರಿಯಗಳನ್ನ ಬಳಸಿ ಈ ಸ್ಥೂಲ ದೇಹದ ಮುಖಾಂತರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದಿಂದ ತುಂಬಿರುವ ಈ ಜಗತ್ತನ್ನ ಆತ ಅನುಭವಿಸ್ತಾನ, ಭೋಗಿಸ್ತಾನ. ಎಲ್ಲಿ ತನ ಭೋಗಿಸ್ತಾನ? ಆತನ ಆ ದಿನದ ಅವಧಿಯಲ್ಲಿ ಎಷ್ಟು ಸುಖ ಬರಬೇಕಾಗಿತ್ತು, ಎಷ್ಟು ಆತನಿಗೆ ದುಃಖವೂ ಬರಬೇಕಾಗಿತ್ತು, ಅಷ್ಟು ಆ ದಿನದ ಭೋಗ ಆತನಿಗೇನು ಉಣಿಸಬೇಕಾಗಿತ್ತು, ಅಷ್ಟು ಅದರ ಅವಧಿ, ಅದರ ಫಲ ಮುಗಿಯುವತನ ಆತ ಜಾಗೃತ ಅವಸ್ಥೆಯಲ್ಲಿ ಭೋಗವನ್ನ ಪಡಿತಾನ. ಹಿಂಗ ಪಡೆದು ಪಡೆದು ಭೋಗಿಸಿ ಭೋಗಿಸಿ ದೇಹ ದಣಿತದಲ್ಲ, ದೇಹಕ್ಕೆ ಆಯಾಸಗೊಳ್ತದೆ. ಎಲ್ಲಿ ತನ ನನಗ ಕಣ್ಣದ್ಯಾವಂತ ಹೇಳಿ, ನನಗ ಕಣ್ಣೈತಿ ಅಂತ ಹೇಳಿ ಎಲ್ಲಿ ತನ ನೋಡಲಿಕ್ಕಾಗ್ತದೆ? ಅದಕ್ಕೂ ಒಂದು ಇತಿ ಮಿತಿಗಳಿರ್ತಾವಲ್ಲ. ನೋಡಿ ನೋಡಿ ಕಣ್ಣುಗಳು ಸೋಲ್ತವ, ಸಾಕಾತೈತಿ, ಎಳಿತವ ಕಣ್ಣು. ಯಾವಾಗ ಹಿಂಗ ಕಣ್ಣ ಮುಚ್ಚೇನು, ಯಾವಾಗ ಈ ಸ್ಥೂಲ ರೂಪವಾದ ಭೋಗವನ್ನ ನಾನು ಬಿಟ್ಟೇನು ಅಂತ ಅನ್ನಸಕ್ ಶುರುವಾಗ್ತದ ನೋಡು. ಹಂಗ ಕೇಳುವಿಕೆ ಎಲ್ಲಿ ತನ ಬಾಳ ಚಲೋ, ಬಾಳ ಇಂಪಾದ ಶಬ್ದ ಎಲ್ಲಿ ತನ ಕೇಳಾವ ನೀನು? ಕೇಳುವಿಕೆಯೂ ಸಾಕಾಗ್ತದಲ್ಲ. ಹೌದು, ನನಗಿಷ್ಟ ಆದವರು ಶಬ್ದ, ಇಷ್ಟ ಆದವರ ಧ್ವನಿ ನನಗ ಬಹಳ ಹೆಂಗ ನಡೀತದೆ, ಹೆಂಗ ಕಿವಿಗಳು ಸೋಲ್ತವ. ಹಂಗ ನನಗ ರುಚಿ ಐತಂತ ನಾಲಿಗೆಯಿಂದ ನೀ ಎಷ್ಟು ರುಚಿಯನ್ನ ಸವಿಲಿಕ್ಕಾಗ್ತದೆ? ರುಚಿ ಊಟ ಮಾಡಿ ರುಚಿಯನ್ನ ಸವಿದು 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 ಹಿಂಗ ಅದು ಒಂದು ರೀತಿ ಅದು
ನೀ ಜನಿಸಿ ಸಾಕನಸಕ್ ಶುರುವಾಗ್ತದ. ಆಗ ಗಂಧ ಎಲ್ಲಿತನ ವಾಸನೆ ತಗೊಳ್ಳೋದು? ಮೂಗಿನ ಮುಖಾಂತರ ದಿನದ ಅವಧಿಯಲ್ಲಿ ತಗೊಂಡು ಸಾಕನ್ನಿಸ್ತದ. ಆಗ ಚರ್ಮವು ಕೂಡ ಮುಟ್ಟಿ ಸ್ಪರ್ಶವನ್ನ ಮುಟ್ಟಿ ಸಾಕನ್ನಿಸ್ತದ. ಎಷ್ಟು ಮೃದುವಾದದ್ದನ್ನ ಮುಟ್ಟೀನಿ ಅಂತ ಅಂದರೂ ಕೂಡ, ಎಷ್ಟು ನನಗಿಷ್ಟವಾದದ್ದನ್ನ ಹಿಂಗ ಮುಟ್ಟೀನಿ ಅಂದರೂ ಕೂಡ ಆ ಸ್ಪರ್ಶವೂ ಸಾಕನ್ನಿಸ್ತದ. ಇವು ಎಲ್ಲವೂ ನಿನಗ ಇಷ್ಟಾದ ಶಬ್ದ, ಇಷ್ಟಾದ ರೂಪ, ಇಷ್ಟಾದ ಸ್ಪರ್ಶ, ನಿನಗ ಬೇಕಾಗಿರುವ ಊಟ, ನಿನಗ ಇಷ್ಟಪಡುವ ವಾಸನೆಗಳಿದ್ರೂ ಕೂಡ ನಿನಗ ಎಷ್ಟೇ ಅವು ಆತ್ಮೀಯವಂತ ಭಾವಿಸಿ ನೋಡಿದರೂ ಕೂಡ ಸಾಕನ್ನಿಸ್ತದ. ಯಾಕಂದ್ರ ಆ ದಿನದ ಪುಣ್ಯ ಮುಗಿತು ಅಂದ್ರ ಸಾಕನ್ಸಕ್ ಶುರುವಾಗ್ತದ. ಅದಕ್ಕೊಂದು ಅಂತಿಮ ಅವಧಿ ಬರ್ತದೆ. ಹಾಂಗ ನಿನ್ನ ನಡೆಯುವಿಕೆ ಏನು? ನಾನು ಎಂಥ ಪವಿತ್ರ ಕ್ಷೇತ್ರಕ್ಕೆ ನೀ ತೀರ್ಥಯಾತ್ರೆ ಕೈಗೊಂಡ್ರು ಕೂಡ ಕಾಲುಗಳು ಸೋಲ್ತವ. ಹಿಂಗ ತೀರ್ಥಯಾತ್ರಿಗಂತಲ್ಲ, ನೀನು ಬಹಳ ನಿನಗ ಹಿಂಗದ ಅಲ್ಲ, ನಿನಗ ಅಡ್ಡಾಡಿದ್ರ ಭಯಂಕರ ಲಾಭ ತರ್ತೈತಿ ಅಂದ್ರ ಏನೋ ಮಹತ್ವವಾದದ್ದು ಕಾಣ್ತಾ ಇದ್ರು ಕೂಡ ತನ್ನ ಅವಧಿ ಮುಗಿತು ಅಂದ್ರೆ ಸೋಲ್ತವ ಕಾಲುಗಳು. ಹಂಗ ಕೈಗಳು ಎಲ್ಲಿತನ ಇರ್ತಾವ? ಎಲ್ಲಿತನ? ಹೌದು, ದುಡ್ಡಿನ ಸಾಮ್ರಾಜ್ಯದ ಮಧ್ಯದಲ್ಲಿಯೇ ಕುಂತಿದಿ ಖರೆ, ಎಣಿಸಿ ದುಡ್ಡನ್ನ ಕೊಡ್ತಿದಿ. ಹಿಂಗ ಎಣಿಸಿ ಹೊನ್ನನ್ನ ತೂಗುತ್ತಿದಿ, ಮುತ್ತು ರತ್ನಗಳ ಮಧ್ಯದಲ್ಲಿ ಅದಿ. ಹಂಗಂತ ಸದಾ ಕಾಲ ಕೊಡಲಿಕ್ಕಾಗ್ತದೇನು? ಏನು ನಾನು ಹೊನ್ನಿನ ಅಂಗಡ್ಯಾಗ ಕುಂತೀನಿ, ಬಂಗಾರದ ಅಂಗಡ್ಯಾಗ ಕುಂತೀನಿ, ಮುತ್ತು ರತ್ನಗಳ ಮಧ್ಯದಲ್ಲಿ ಕುಂತೀನಿ ಅಂತೇಳಿ ಹಿಂಗ ದಿನಪೂರ್ತಿ ಹಿಂಗ ಕೊಡಲಿಕ್ಕಾಗ್ತದೇನು? ಆ ದಿನದ ಅವಧಿಯಲ್ಲಿ ಆ ಭೋಗ ಎಷ್ಟು ಕೊಡಬೇಕಾಗಿತ್ತು ಅಷ್ಟೇ ಕೊಟ್ಟು ಕೊನೆಗೆ ಹಿಂಗ ಸಾಕಾಗ್ಲಿಕ್ಕೆ ಶುರುವಾಗ್ತದೆ. ಆಗ ಗುಹ್ಯ ಎಲ್ಲಿತನ ಭೋಗಿಸ್ತೆ ಶಿಷ್ಯನೇ ನೀನು? ಎಲ್ಲಿಗೆ ಭೋಗಿಸವ? ಎಷ್ಟು ಭೋಗಿಸವ? ಹಿಂಗ ನಿನ್ನಲ್ಲಿರುವ ಉಪಸ್ಥ ಹಿಂಗ ರತಿ ಭೋಗವೇ ಬಹಳ ಅದ್ಭುತ, ಅದು ಬಹಳ ಆನಂದ, ಅದು ನನಗ ಬಹಳ ಸುಖ ಕೊಡ್ತೈತಿ ಅಂತ ನೀನು ಇಷ್ಟೆಲ್ಲ ಮಾಡ್ತೀಯಲ್ಲ, ಭೋಗ ಎಲ್ಲಿತನ ಇರೋದು? ಅದಕ್ಕೊಂದು ಮಿತಿ ಐತಲ್ಲ. ಹಂಗ ಎಲ್ಲವನ್ನ ನೋಡಿದ ಎಲ್ಲಿತನ ಮಾತಾಡೋದು? ಮಾತುಗಳೂ ನಿಂತು. ಹಿಂಗ ಕರ್ಮೇಂದ್ರಿಯಗಳ ಕಾರ್ಯಗಳು ನಿಂತು ಜ್ಞಾನೇಂದ್ರಿಯಗಳ ಅರಿವಿಕೆ ನಿಂತಿತು. ಇಡೀ 24 ಗಂಟೆಯ ಅವಧಿಯೊಳಗ ಎಷ್ಟು ಏನೇನ ಮಾಡಬೇಕಾಗಿತ್ತು, ಏನನ್ನ ನೋಡಬೇಕಾಗಿತ್ತು, ಗ್ರಹಿಸಬೇಕಾಗಿತ್ತೆಲ್ಲವನ್ನ ನೋಡಿದ ಅಲ್ಲಿಗೆ ನಿಂತಿತು. ಅಂದ್ರೆ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಹಿಂಗ ಅದನ್ನ ಭೋಗಿಸಿ ಹಿಂಗ ನಿತ್ರಾಣಗೊಳ್ಳಲಿಕ್ಕೆ ಪ್ರಾರಂಭಿಸಿದವು. ಹಿಂಗ ಜಗತ್ತನ್ನ ಜ್ಞಾನೇಂದ್ರಿಯಗಳು, ಹಿಂಗ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ತಮಗ ವಿಷಯವಾದ ವ್ಯವಹಾರವನ್ನ ಮಾಡ್ತಾ ಇದ್ದವು.
ಕರ್ಮೇಂದ್ರಿಯಗಳು ತಮಗ ವಿಷಯವಾದ ಕಾರ್ಯವನ್ನ ಮಾಡ್ತಾ ಇದ್ದುವು. ಹಿಂಗ ಮಾಡ್ತಾ ಇದ್ದಾಗ ಅದರ ಹಿಂದ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವ ಇಂದ್ರಿಯಗಳಿತ್ತು. ಇಂಥ ಇಂದ್ರಿಯಗಳು ಎಲ್ಲದರ ಅಂದ್ರ ಜ್ಞಾನೇಂದ್ರಿಯಗಳ ಹಿಂದ ಕರ್ಮೇಂದ್ರಿಯಗಳ ಹಿಂದ ನಿಂತು ಜ್ಞಾನೇಂದ್ರಿಯಗಳ ಮುಖಾಂತರ ನೋಡುವ ಈ ವಿಷಯಗಳನ್ನ, ಹಾಗ ಕರ್ಮೇಂದ್ರಿಯಗಳ ಮುಖಾಂತರ ಮಾಡುವ ಕರ್ಮವನ್ನ, ಹಿಂಗ ಅದರ ಹಿಂದ್ಗಡೆ ನಿಂತು ಅವುಗಳ ಮುಖಾಂತರ ಆ ಭೋಗವನ್ನ ಪಡಿತಾ ಇದ್ದುವು. ಕಣ್ಣು ನೋಡೈತೆ ಕರೆ ಸಂತೋಷ ಆದದ್ದು ಕಣ್ಣಿಗಲ್ಲ, ಆಶ್ಚರ್ಯಕರ. ಕಿವಿ ಕೇಳೈತೆ ಕರೆ ಸಂತೋಷವಾದದ್ದು ಕಿವಿಗಲ್ಲ. ನಾಲಿಗೆ ರುಚಿಸೈತೆ ಕರೆ ಅದರ ಸಂತೃಪ್ತಿ ಆದದ್ದು ನಾಲಿಗೆಗಲ್ಲ. ಆಗ ವಾಸನೆ ತಗಂಡೈತೆ ಕರೆ ಮೂಗು, ಅದರ ಸುಗಂಧ ಹಿಂಗ ಇಷ್ಟ ಆದದ್ದು ಮೂಗಿಗಲ್ಲ. ಹಾಂಗ ಏನ್ ಅದ್ಭುತವಾದ ಕಾರ್ಯ ಅಂದ್ರ, ಹಿಂದ ನಿಂತ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಇವುಗಳ ಮುಖಾಂತರ ಹಿಂಗ ಗ್ರಹಿಸಿದುವು ನೋಡು. ಇಂಥ ಗ್ರಹಿಸುವಿಕೆ ಅಂದ್ರ ಇಡೀ ದಿನದ ಅನುಭವವನ್ನ ಅವು ಹಿಂಗ ಸಂಸ್ಕಾರ ರೂಪದಿಂದ ಹಿಂಗ ಹಿಡಿದುವಲ್ಲ, ಗ್ರಹಿಸಿದುವಲ್ಲ. ಎಷ್ಟು ಜಾಗ್ರದ ಅವಸ್ಥೆ ಹೆಂಗಾಗಿತ್ತು ಅಂದ್ರ, ಯಾವುದಕ್ಕ ಜಾಗ್ರದ ಅವಸ್ಥೆ ಕರಿಬೇಕು ಅಂದ್ರ, ಈಗ ಶಿಷ್ಯ ಪ್ರಶ್ನೆ ಕೇಳ್ತಾನ, ಜಾಗ್ರದ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆಗೆ ಏನು ವ್ಯತ್ಯಾಸ ಏನು? ಅವಾಗ ಗುರುವಂತನ ಶಿಷ್ಯನ ಪ್ರಶ್ನೆ ಏನು? ಜಾಗ್ರದ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ ಇವಕ್ಕ ವ್ಯತ್ಯಾಸ ಏನು? ಈಗ ಇಂದ್ರಿಯಗಳು, ಈಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಈಗ ನಿತ್ರಾಣಗೊಂಡಿರುವುದನ್ನ ನಾನು ಜಾಗ್ರದ ಅವಸ್ಥೆಯಲ್ಲಿ ಕಂಡೀನಿ. ಇನ್ನ ಅವು ಸೋತಾವ, ಸೋಲಾಕಚ್ಚವ. ಈಗ ಕಣ್ಣ ಮುಚ್ಚಕಚ್ಚೈತಿ ಅಂದ್ರ ವಿಷಯಗಳಿಂದ ಹಿಂಚಲನೆ ಉಂಟಾಗೈತಿ. ಹ್ಯಾಂಗ ವಿಷಯಗಳನ್ನ ಕಂಡ್ರ ಹಿಂಗ ಪ್ರಖರತೆಯಿಂದ ಓಡ್ತಾ ಇದ್ವಲ್ಲ, ಅವು ನಿಂತವ, ಹಿಂದಕ್ಕೆ ಬರಕಚ್ಚವ. ಆದ್ರ ಒಂದು ದಿನದ ಹಿಂಗ ಅವಧಿಯಲ್ಲಿ ತಮಗ ಎಷ್ಟು ಅನುಕೂಲ ಇತ್ತು ಅಷ್ಟು ಸಮಯವನ್ನ ಈ ಜಗತ್ತನ್ನ ಭೋಗಿಸವಲ್ಲ. ಆದ್ರ ಭೋಗಿಸಿದ್ದು ನೋಡಿದ್ದು ಹೊರಗ ಸ್ಥೂಲವಾಗಿ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳಂತ ಕಂಡ್ರು ಕೂಡ ಹಿಂಗ ಅವುಗಳ ಸಂಸ್ಕಾರ ಆದದ್ದು ಅಂದ್ರ, ಹಿಂಗ ಕಣ್ಣಿನಿಂದ ಉಂಟಾದ ರೂಪದ ಜ್ಞಾನ, ಕಿವಿಯಿಂದ ಉಂಟಾದ ಶಬ್ದದ ಜ್ಞಾನ, ಹಿಂಗ ಚರ್ಮದಿಂದ ಉಂಟಾದ ಸ್ಪರ್ಶದ ಜ್ಞಾನ ಅಂದ್ರ, ನಾಲಿಗೆಯಿಂದ ಉಂಟಾದ ರುಚಿಯ ಜ್ಞಾನ, ಮೂಗಿನಿಂದ ಉಂಟಾದ ವಾಸನೆಯ ಜ್ಞಾನ, ಇವುಗಳ ಸಂಸ್ಕಾರ ಅಂದ್ರ ಎಲ್ಲವನ್ನ ನೋಡಿದ ಅನುಭವಿಸಿದ ನೆನಪು ಇಂದ್ರಿಯಗಳಿಗಿಲ್ಲ, ಒಳಗ ಅಂತರಿಂದ್ರಿಯಗಳಲ್ಲಿ ಇತ್ತು. ಕರ್ಮೇಂದ್ರಿಯಗಳು ಮಾಡಿದ ಕಾರ್ಯ ಕರ್ಮೇಂದ್ರಿಯಗಳ ಸಂತೋಷ ಪಟ್ಟದ್ದಲ್ಲ, ಅವುಗಳ ಮುಖಾಂತರ ಹಿಂಗ ಮಾಡಿ ಏನು ಹೋಗಿ ಬಂದುವಲ್ಲ, ಇಂಥ ಅಂತರಿಂದ್ರಿಯಗಳು ಮನಬುದ್ಧಿ ಚಿತ್ತ ಅಹಂಕಾರಗಳು ಅದರ ಅನುಭವವನ್ನ ಸೆರೆ ಹಿಡಿದು ತಮ್ಮಲ್ಲಿ ಗರ್ಭೀಕರಿಸಿಕೊಂಡು ನೋಡು. ಅಂದ್ರ ಜಾಗ್ರದ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆಕ್ಕೆ ವ್ಯತ್ಯಾಸ ಏನು ಅಂತ ಶಿಷ್ಯನ ಪ್ರಶ್ನೆಗೆ ಉತ್ತರ ಹಿಂಗೈತಲ್ಲ ನೋಡು. ಜಾಗ್ರದ ಅವಸ್ಥೆಯಲ್ಲಿ ಇಂದ್ರಿಯಗಳದ್ಯಾವ,
ಇಂದ್ರಿಯಗಳಿಂದ ಹುಟ್ಟುವ ಜ್ಞಾನ ಇದೆ. ಜಾಗ್ರದ ಅವಸ್ಥೆಯಲ್ಲಿ ಆಗುವ ನನಗೇನು ಕಾಣ್ತೈತಲ್ಲ ಅದು ಇಂದ್ರಿಯ ಜನ್ಯ ಜ್ಞಾನ. ಇಂದ್ರಿಯಗಳನ್ನ ಬಳಸಿ ಉಂಟಾದ ಜ್ಞಾನ. ನನಗ ಕರ್ಮೇಂದ್ರಿಯಗಳಿಂದ ಉಂಟಾದ ಕರ್ಮ, ಹಿಂಗ ಜ್ಞಾನೇಂದ್ರಿಯಗಳ ಉಂಟಾದ ಗ್ರಹಣ ಮತ್ತು ನನ್ನ ಅಂತರಿಂದ್ರಿಯಗಳು ಹಿಂಗ ಅದನ್ನ ಸೆರೆ ಹಿಡಿದು ಆ ಅನುಭವವನ್ನ ತಮ್ಮಲ್ಲಿ ಗರ್ಭೀಕರಿಸಿಕೊಂಡು ನೋಡು. ಇಂದ್ರಿಯಗಳಿಂದ ಉಂಟಾದ ಜ್ಞಾನ ಮತ್ತು ಅವುಗಳ ಸಂಸ್ಕಾರಕ್ಕೆ ಅಂದ್ರ ಆ ಜ್ಞಾನದ ಸಂಸ್ಕಾರಕ್ಕೆ ಆಧಾರವಾದದ್ದು ಯಾವುದೋ ಅದಕ್ಕೆ ಜಾಗ್ರದ ಅವಸ್ಥೆ ಅಂತ ಕರೀತಾರೆ. ಇದು ಜಾಗ್ರದ ಅವಸ್ಥೆ. ಆದ್ರೆ ಸ್ವಪ್ನಾವಸ್ಥೆ ಅಂದ್ರೆ ಏನು ಅಂದ್ರ ನೋಡು, ಇನ್ನು ಜಾಗ್ರದ ಅವಸ್ಥೆ ಮುಗಿತು. ಆ ಮನದಲ್ಲಿ ಚಿತ್ತದಲ್ಲಿ ಹಿಂಗ ಎಲ್ಲವೂ ಸಂಸ್ಕಾರ ರೂಪದಿಂದ ಏನು ಇತ್ತಲ್ಲ, ಆ ಸಂಸ್ಕಾರ ಎಲ್ಲವೂ ಕೂಡ ಹಿಂಗ ಸ್ವಪ್ನಾವಸ್ಥೆಗೆ ವರ್ಗಾವಣೆ ಆತಿ ನೋಡು. ಇಲ್ಲೇ ವರ್ಗಾವಣೆ ಆದದ್ದು ಏನು? ಸುಮ್ಮನೆ ಅದರ ಸಂಸ್ಕಾರ ವರ್ಗಾವಣೆಗೊಂಡಿತು. ಅಲ್ಲಿದು ಜಾಗ್ರದ ಅವಸ್ಥೆಯ ಮತ್ತೇನೇನೂ ಬಂದಿಲ್ಲ. ಅದರ ಸಂಸ್ಕಾರ ಅಂದ್ರ ಅದನ್ನ ಭೋಗಿಸಿದ ಅನುಭವ ವರ್ಗಾವಣೆ ಆಯ್ತು. ಏನಾಯ್ತು ಸ್ವಪ್ನಾವಸ್ಥೆಯಲ್ಲಿ ಅಂದ್ರೆ ಗುರು ಅಂತಾನ, ನೋಡು ಇಲ್ಲಿರುವ ಏನು ನಿನಗ ಕಾಣ್ತದಲ್ಲ ಇದೆಲ್ಲವೂ ಕೂಡ ಅಲ್ಲಿ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂದ್ರ ಇಂದ್ರಿಯಗಳ ಮುಖಾಂತರ ನಿನಗಲ್ಲಿ ಒಂದು ಭೋಗ, ಆ ಭೋಗದ ಜ್ಞಾನ ಆಗಿದೆ. ಅದ ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯಗಳಿಲ್ಲ, ಇಂದ್ರಿಯ ರಹಿತವಾದ ಜ್ಞಾನ ನಿನಗಾಗ್ತದ. ಇಲ್ಲೂ ನಿನಗ ನೋಡಿದಂಗಾಗ್ತದ, ಇಲ್ಲಿಯೂ ನಿನಗ ಕೇಳಿದಂಗಾಗ್ತದ, ಇಲ್ಲಿಯೂ ನಿನಗ ಮುಟ್ಟಿದಂಗ ಆಗ್ತದ, ಇಲ್ಲೂ ನಿನಗ ಉಂಡಂಗ ಆಗ್ತದ, ಇಲ್ಲೂ ನಿನಗ ವಾಸನೆ ತಗಂಡಂಗ ಆಗ್ತದ. ಆದ್ರ ಅದರ ಅನುಭವ ಆಗ್ತದ. ಎಷ್ಟು ಅನುಭವ ಅಂದ್ರ ಜಾಗೃತ ಅವಸ್ಥೆಯಲ್ಲಿ ನೀನು ಮುಟ್ಟಿದಾಗ ಉಂಡಾಗ ತಿಂದಾಗ ಏನು ಅನುಭವ ಆಗಿತ್ತಲ್ಲ ಅಂಥದೇ ಒಂದು ಪ್ರತ್ಯಕ್ಷವಾದ ಅನುಭವ ನಿನಗ ಆಗ್ತದ. ಆದ್ರ ಇಂದ್ರಿಯಗಳಿಲ್ಲ. ಅಲ್ಲಿಯ ಭೋಗ ಹೆಂಗ ಸ್ಥೂಲ ರೂಪದಿಂದ ಕೂಡಿತ್ತು ನೋಡು, ಇಲ್ಲಿಯ ಭೋಗ ಎಷ್ಟು ಸೂಕ್ಷ್ಮ ಐತಂದ್ರ ವಾಸನಾ ರೂಪದಿಂದ ಕೂಡೈತಿ. ಇದು ಜಾಗ್ರದ ಅವಸ್ಥಾ ಮತ್ತು ಸ್ವಪ್ನಾವಸ್ಥೆ ಇರುವ ವ್ಯತ್ಯಾಸ. ಅಲ್ಲಿ ಕಣ್ಣೈತಿ, ಕಿವಿ ಐತಿ, ಮೂಗೈತಿ, ನಾಲಿಗೆ ಐತಿ, ಚರ್ಮ ಐತಿ, ಕೈ ಐತಿ, ಕಾಲೈತಿ, ಗುದ ಐತಿ, ಗುಹೆ ಐತಿ, ವಾಕ್ ಐತಿ. ಅಲ್ಲೇನ್ ಮಾಡೈತಿ ಜಾಗ್ರದ ಅವಸ್ಥೆಯಲ್ಲಿ? ಇವುಗಳೆಲ್ಲವನ್ನ ಬಳಸಿ ಕಣ್ಣಿನಿಂದ ನೋಡೈತಿ, ಕಿವಿಯಿಂದ ಕೇಳೈತಿ, ಚರ್ಮದಿಂದ ಮುಟ್ಟೈತಿ, ನಾಲಿಗೆಯಿಂದ ರುಚಿಸೈತಿ, ಎಲ್ಲವೂ ಮಾಡೈತಿ. ಕಾಲಿನಿಂದ ನಡೆದೈತಿ, ಕೈಯಿಂದ ಕೊಡುತಗನದ ಮಾಡೈತಿ, ಗುದದಿಂದ ವಿಸರ್ಜನೆ ಮಾಡೈತಿ, ಗುಹ್ಯದಿಂದ ರತಿಭೋಗ ಮಾಡೈತಿ, ಹಂಗ ವಾಕ್ಯನಿಂದ ಮಾತಾಡೈತಿ. ಹಿಂಗ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇದರ ಹಿಂದ್ಗಡೆ ನಿಂತು ಸಂಕಲ್ಪ ವಿಕಲ್ಪ, ಹಿಂಗ ಸಂಶೋಧನಾ ನಿಶ್ಚಯ, ಹಿಂಗ ನೆನಪು ಚಿಂತನೆಗಳು, ಅಭಿಮಾನಿಸುವಿಕೆ ಎಲ್ಲ ಮಾಡ್ಯಾವ. ಆದ್ರ ಸ್ವಪ್ನಾವಸ್ಥೆಯಲ್ಲಿ ಇವು ಯಾವೂ ಇಲ್ಲ. ಆದ್ರೆ ಇದರ ಮಾಡಿದಂಗಾಗಿದೆ. ಎಷ್ಟು ಆಶ್ಚರ್ಯಕರ!
ಎಂಥ ಆಶ್ಚರ್ಯಕರ ಇದು! ಎಂಥ ಸಂಸ್ಕಾರ ಎಷ್ಟು ಪ್ರಬಲ ಇರಬೇಕು ಅಂತ, ವಾಸನ ಎಷ್ಟು ಪ್ರಬಲ ಅದು. ಸ್ವಪ್ನಾವಸ್ಥೆಯಲ್ಲಿ ನಿನಗ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ನಾಲಿಗಿಲ್ಲ, ಆದ್ರೆ ಸ್ವಪ್ನ ಬಿದ್ದೈತಲ್ಲ ನಿನಗ, ಹಿಂಗ ಸತ್ಯವೇ ಆಗಿ ಕಂಡೈತಲ್ಲ. ಏನು ಸ್ವಪ್ನದಾಗ ಬಿದ್ದು ನಮಗ ಸ್ವಪ್ನದಾಗ ಕಂಡಂತಹ ಅನುಭವ ಸುಳ್ಳನಲಿಕ್ಕಾಗ್ತದೇನು? ಜಾಗ್ರತ ಅವಸ್ಥೆಯಲ್ಲಿ ಎಷ್ಟು ಹಂಗ ಪ್ರತ್ಯಕ್ಷವಾಗಿ ಕಂಡೈತಲ್ಲ, ಹಂಗ ನಿನಗ ಅನುಭವ ಸ್ವಪ್ನದಲ್ಲಿ ಆಗೈತಲ್ಲ. ಸ್ವಪ್ನದಲ್ಲಿ ತೀರ್ಥಕ್ಷೇತ್ರಗಳನ್ನ ನೀನ್ ನೋಡಿಯಲ್ಲ, ಹೋಗಿಯಲ್ಲ, ಕಾಲುಗಳಿಂದ ಅಡ್ಡಾಡಿದಿ, ಕೈಗಳಿಂದ ಕೊಡತುಗೊಳ್ಳುವಿಕೆ ಮಾಡಿದಿ. ಹೆಂಗ ಸ್ವಪ್ನಾವಸ್ಥೆಯಲ್ಲಿ ಕೂಡ ರತಿಮಿಲನ ನಿನಗಾಗೈತಲ್ಲ. ಎಷ್ಟು ಅದ್ಭುತವಾಗಿ ಸ್ವಪ್ನಾವಸ್ಥೆಯಲ್ಲಿ ಮಾತಾಡಿದಿ. ಆದ್ರೆ ಬಾಯಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ಜ್ಞಾನೇಂದ್ರಿಯಗಳಿಲ್ಲ, ಒಟ್ಟಾರೆ ಇಂದ್ರಿಯಗಳಿಲ್ಲ, ಅನುಭವ ಆಗ್ಯದ. ಇಲ್ಲೇ ಇಂದ್ರಿಯಗಳ ಇದ್ದ ಅನುಭವ ಆಗ್ಯದ, ಇಲ್ಲೇ ಇಂದ್ರಿಯಗಳಿಲ್ಲ, ಆದರೂ ಅನುಭವ ಆಗ್ಯದ. ಇದು ಸ್ವಪ್ನಾವಸ್ಥೆ ಮತ್ತು ಜಾಗೃತ ಅವಸ್ಥೆ ಎರಡರ ನಡುವಿನ ವ್ಯತ್ಯಾಸ. ಇಲ್ಲಿ ಸ್ಥೂಲ ದೇಹ ಇಲ್ಲ. ಸ್ಥೂಲ ದೇಹ ಇದ್ದಿತ್ತು ಅಂದ್ರೆ ಇಲ್ಲಿ ಸ್ಥೂಲ ದೇಹದ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಬಂದಿಲ್ಲಿ ಇರ್ತಾ ಇದ್ದುವು. ಇಲ್ಲಿ ಸ್ಥೂಲ ದೇಹ ಇಲ್ಲ, ಇಲ್ಲಿ ಸೂಕ್ಷ್ಮ ದೇಹ. ಇಂಥ ಸೂಕ್ಷ್ಮ ದೇಹದ ಮುಖಾಂತರ ಈ ವ್ಯವಹಾರ ನಡೀತದೆ. ಇದಕ್ಕೆ ಆಧಾರವಾಗಿದ್ದದ್ದು ಅಂದ್ರೆ ಇಂಥ ಸೂಕ್ಷ್ಮ ದೇಹದ ಮುಖಾಂತರ ನಡೀತಿತ್ತಲ್ಲ ಈ ವ್ಯವಹಾರ ಅಂದ್ರ, ಎಂಥ ಸೂಕ್ಷ್ಮ ರೂಪದ ಭೋಗ ಐತಿ ಅಂದ್ರ ನೋಡು, ಇಲ್ಲಿ ಏನೂ ಇಲ್ಲ, ಇಲ್ಲಿ ಎದುರಿಗೆ ರೂಪ ಇಲ್ಲ ಅಂದ್ರ ಕಂಡಂಗಾತೈತಿ ನಿನಗ. ಸ್ವಪ್ನಾವಸ್ಥೆಗ ರೂಪ ಕಾಣಬೇಕಾಗಿತ್ತಂದ್ರ ಹೊರಗಿನ ಭೂಮಿ, ಸೀಮಿ, ಏನು ಗಿಡ, ಗಂಟಿ ಯಾವರ ನೋಡು, ನಿನಗೂ ಕನಸಿನಾಗ ಕಾಡು ಕಾಣ್ತೈತಿ. ಆದ್ರ ಹೊರಗಿನಿಂದ ಏನಾರ ಕಾಡು ಒಳಕ್ ಹೋಗೈತೇನ? ನಿನಗೂ ಕನಸಿನಾಗ ಅಕ್ಕಿಗಳ ಕಲರವ ಕೇಳ್ತವ, ಆದ್ರ ಹೊರಗಿನಿಂದ ಏನಾದ್ರೂ ಅಕ್ಕಿಗಳು ಬಂದು ಕೂಗ್ಯಾವೇನ್ ನಿನಗ? ಹಂಗ ಹಿಂಗ ನಾಲಿಗೆ ರುಚಿಯನ್ನು ಕೂಡ ಅನುಭವಿಸ್ತೈತಿ ಅಂದ್ರ ಆ ಅನುಭವ ನಿನಗಾತೈತಿ. ಅಡಿಗೆ ಮಾಡಿಟ್ಟವ್ರು ಯಾರು? ಹೊರಗಿನಿಂದ ಏನಾದ್ರೂ ಕಿರಾಣಿ ಸಂತಿ ಒಳಗ್ ತಂದು ಮಾಡಿ ಏನ? ಏನು ಸ್ಪರ್ಶ ಮುಟ್ಟಿದ ಅನುಭವ ಆಗ್ತೈತಿ. ಆದ್ರ ಯಾರ ಬಂದಾರೇನು ಹೊರಗಿನಿಂದ ನೀನು ಮುಟ್ಟಾಕ? ಹಂಗ ವಾಸನೆ ತಗಂಡಿಯಲ್ಲ, ಹೊರಗಿನಿಂದ ಏನಾದರೂ ಸುಮಧುರವಾದ ಹಿಂಗ ಹೂವುಗಳು ಬಂದವೇನು ಒಳಗ? ಏನೂ ಬಂದಿಲ್ಲ. ಒಳಗ ಅಡ್ಡಾಡಿದಂಗಾಗೈತಿ. ಅಲ್ಲೋ ಹಿಂಗ ನಿನಗ ಅಡ್ಡಾಡಿದ ಅನುಭವ ಆಗೈತಲ್ಲ, ಜಾಗ ಎಲ್ಲಿತ್ತ ಅಡ್ಡಾಡಕಂತ? ಹಿಂಗ ಕೊಡ್ತಗಳಂಗ ಆಗೈತಲ್ಲ ನಿನಗ, ಅಲ್ಲಿ ವಸ್ತುಗಳೆಲ್ಲಿದ್ದು ಹೆಂಗ ಕೊಟ್ಟಿ ನೀನ? ಹೆಂಗ ರತಿಭೋಗವನ್ನ ಅನುಭವಿಸಿದಲ್ಲ, ಎಲ್ಲಿತ್ತು? ಇನ್ನೊಂದು ದೇಹ ಎಲ್ಲಿತ್ತಲ್ಲೇ? ಏನು ಗೋದಾದಿಂದ ವಿಸರ್ಜನೆ ಮಾಡಿದಿ, ನಿನ್ನ ಬಾಯಿಂದ ಮಾತಾಡಿದಿ, ಬಾಯಿತ್ತೇನು ಕನಸಿನ್ಯಾಗ? ಏನು ಇಲ್ಲ. ಆದರೂ ಕೂಡ ಇದನ್ನ ಮಾಡಿದಂಗಾತಿ ನೋಡು, ಇದು ಆಶ್ಚರ್ಯ. ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯಗಳಿಂದ ಉಂಟಾದ ಜ್ಞಾನ ಮತ್ತು ಅವುಗಳಿಂದ ಉಂಟಾದ ಆ ಸಂಸ್ಕಾರ
ಸಂಸ್ಕಾರಕ್ಕ ಯಾವುದು ಅನುಕೂಲ ಮಾಡಿ ಕೊಟ್ಟಿತ್ತು ಅಂದ್ರ ಆಧಾರ ಆಗಿತ್ತಲ್ಲ, ಅದಕ್ಕ ಜಾಗ್ರತ ಅವಸ್ಥಾ ಅಂತ ಕರಿಬೇಕು. ಸ್ವಪ್ನಾವಸ್ಥಾ ಅಂತ ಯಾಕೆ ಕರಿಬೇಕು ಅಂದ್ರ ಇಲ್ಲಿ ಇಂದ್ರಿಯಗಳಿಂದ ಅಜನ್ಯವಾದ ಜ್ಞಾನ ಅಂದ್ರ ಇಲ್ಲಿ ನಿನಗಾಗಿರುವ ಜ್ಞಾನಕ್ಕ ಇಂದ್ರಿಯಗಳಿಲ್ಲ. ಇಲ್ಲಿ ನಿನಗ ಉಂಟಾದ ಈ ಸಮಸ್ತ ಜಗತ್ತಿನ ಏನು ದೃಶ್ಯ ವೈಭವ ಕಂಡೈತಲ್ಲ, ಅದು ವಾಸನಾ ರೂಪದಿಂದ ಕಂಡೈತಿ. ಅದಕ್ಕ ಇಲ್ಲಿ ನಿನಗ ಯಾವುದು ಆಧಾರ ಆಗೈತೆ ಅಂದ್ರೆ ಸ್ವಪ್ನಾವಸ್ಥ. ಇಂಥ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರವನ್ನ ಬಳಸಿ ನೀನು ವ್ಯವಹಾರ ಮಾಡಬೇಕಾತೈತಿ. ಇಂಥ ಸೂಕ್ಷ್ಮವಾದ ಶರೀರವನ್ನ ಇಲ್ಲಷ್ಟ ಬಳಸಬೇಕಾತೈತಿ. ಹಂಗ ಜಾಗ್ರದ ದೇಹ ನಿನಗಿಲ್ಲಿ ಉಪಯೋಗಕ್ಕೆ ಇಲ್ಲ. ಯಾಕಂದ್ರೆ ಇಲ್ಲಿ ಏನೂ ಇಲ್ಲ, ಬರೀ ಹಂಗ ಅನುಭವ ಆತೈತಿ ಅಷ್ಟೆ. ಇಲ್ಲೇನು ವಸ್ತುಗಳಿಲ್ಲ. ಇಲ್ಲೇ ಸೂರ್ಯನನ್ನ ನೋಡ್ತಿದಿ, ಸೂರ್ಯ ಇಲ್ಲ. ಇಲ್ಲೂ ಉದಯ ಆಗ್ತದ, ಹಿಂಗ ಸೂರ್ಯ ರವಿ ಇಲ್ಲ. ಇಲ್ಲಿ ಅಸ್ತಮಾನ ಆಗಿ ಹಿಂಗೆಲ್ಲವೂ ಕಾಣ್ತವ, ಆದ್ರ ಅವ್ಯಾವೂ ಇಲ್ಲ. ವಾಸನ ಬಲದಿಂದ ಹಿಂಗ ಕಾಣ್ತದಲ್ಲ, ಇಂಥ ಕಾಣುವಿಕೆಗೆ ಆಧಾರವಾದದ್ದು ಸ್ವಪ್ನಾವಸ್ಥ. ಇದು ಜಾಗ್ರತ ಅವಸ್ಥೆ ಮತ್ತು ಸ್ವಪ್ನಾವಸ್ಥಕ್ಕೆ ಇರುವ ಪ್ರಮುಖ ವ್ಯತ್ಯಾಸ. ಜಾಗ್ರತ ಅವಸ್ಥೆಯಲ್ಲಿ ಸ್ಥೂಲವಾದ ವಸ್ತುಗಳು ಇರ್ತಾವ, ನಿನಗ ಸ್ಥೂಲವಾದ ಅನುಭವ ಆಗ್ತದ. ಹಂಗ ಇಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಸ್ಥೂಲವಾದದ್ದು ಇಲ್ಲ, ವಾಸನಾ ರೂಪದಿಂದ ಕೆಲಸ ನಡೀತದೆ. ಇದಕ್ಕ ಸ್ವಪ್ನಾವಸ್ಥೆ ಅಂತ ಕರೀತಾರ, ಅದಕ್ಕೆ ಜಾಗ್ರದ ಅವಸ್ಥೆ ಅಂತ ಕರೀತಾರ. ಇಷ್ಟೆಲ್ಲವನ್ನ ತಿಳಿದ ಶಿಷ್ಯ ಗುರುವನ್ನ ಹೇಂಗ ವಂದಿಸುತ್ತಾ ಕೇಳ್ತಾನ, ಗುರುಗಳೇ ಇಷ್ಟು ಹೊತ್ತಿನ ತನ ನನಗ ಏನು ಎರಡು ಅವಸ್ಥೆಗಳ ವ್ಯತ್ಯಾಸವನ್ನ ನನಗೆ ಹೇಳಿದ್ರಲ್ಲ, ನನಗ ಹೀಗೆ ತಿಳಿಯಾಕಚ್ಚಿತು. ನಾನು ಕನಸನ್ನ ಕಂಡಿದ್ದೆ, ಆದ್ರ ನನಗ ಈ ವಸ್ತುಗಳು ಒಳಗಿಲ್ಲಂತ ಗೊತ್ತಿದ್ದಿಲ್ಲ, ಇವುಗಳ ವ್ಯಾಪ್ತಿ ಗೊತ್ತಿದ್ದಿಲ್ಲ. ನನಗ ಅದೆಲ್ಲವನ್ನ ತಿಳಿಸಿ ಹೇಳಿದ್ದಕ್ಕಾಗಿ ಅನಂತ ಕೋಟಿ ಪ್ರಣಾಮಗಳು. ಆದ್ರ ನನಗೊಂದು ಪ್ರಶ್ನೆದ, ಏನು ಅಂದ್ರ ಹೆಂಗ ಸಂಸ್ಕಾರದಿಂದ ಏನು ಜಾಗ್ರತ ಅವಸ್ಥೆಯಲ್ಲಿರುವ ಸಂಸ್ಕಾರ ಒಟ್ಟಾರೆಯಾಗಿ ಹೆಂಗ ಸೂಕ್ಷ್ಮವಾಗಿ ಬಂದು ಸೇರ್ತದಲ್ಲ, ಹೇಗೆ ಸೇರ್ತದ, ಎಲ್ಲಿ ಅಂತರ್ಗತ ಆಗ್ತದ, ಸ್ವಲ್ಪ ಇನ್ನೊಂದಿಷ್ಟು ಬೆಳಕ ಚೆಲ್ಲುವ ಪ್ರಯತ್ನವನ್ನ ತಾವು ಮಾಡಿ ಅಂತ ಶಿಷ್ಯ ಗುರುಗಳನ್ನ ಪ್ರಶ್ನೆ ಕೇಳ್ತಾನ. ಗುರುಗಳು ಉತ್ತರವನ್ನ ಹೇಳ್ತಾರ. ನಾಳೆ ತಮಗೆಲ್ಲ ನಮಸ್ಕಾರ.